ನಮಸ್ಕಾರ ಸ್ನೇಹಿತರೆ. ಇವತ್ತು ಉಚಿತವಾದಂತ ತರಗತಿಗಳ ಬಗ್ಗೆ ಸ್ವಲ್ಪ ಸಂದರ್ಶನ ರೀತಿಯಲ್ಲಿ, ಸ್ವಲ್ಪ ಮಾಹಿತಿಯ ರೀತಿಯಲ್ಲಿ ಮಾತಾಡೋಣ. ಈ ಸಂಖ್ಯಾಶಾಸ್ತ್ರ ನಿಮ್ಮ ಹಣೆಬರಹವನ್ನು ಬದಲಾವಣೆ ಮಾಡಲು ಸಹಾಯ ಮಾಡುತ್ತದೆ. 100ರಲ್ಲಿ 1000% ಪ್ರತಿಶತ. ಸಂಖ್ಯಾಶಾಸ್ತ್ರ ಅಂದ ತಕ್ಷಣನೇ ಬರೀ ಸಂಖ್ಯೆಗಳ ಜೊತೆಯಲ್ಲಿ ನಿಮ್ಮಲ್ಲಿ ಇರುವಂತ ಹೆಸರಿನ ಅಕ್ಷರನು ಸಹ ಯಾವ ರೀತಿಯಲ್ಲಿ ಬಿಹೇವಿಯರ್ ಇರುತ್ತೆ, ಯಾವ ರೀತಿಯಲ್ಲಿ ನೇಚರ್ ಇರುತ್ತೆ ಎಂಬುದನ್ನು ಸಹ ನಾವು ಅರ್ಥ ಮಾಡ್ಕೊಬಹುದು. ಈ ಪ್ರತಿ ಸಂಖ್ಯೆಯ ಶಾಸ್ತ್ರದ 1ನೇ ದಿನಾಂಕದಿಂದ 31ನೇ ತಾರೀಕುವರೆಗೂ ಡಿಫ್ರೆಂಟ್ ರೀತಿಯಲ್ಲಿ ಆ ವ್ಯಕ್ತಿಯ ಜೀವನವನ್ನು ಹೊಂದಿರ್ತಾನೆ. ಒಂದು ಎರಡು ಹೆಸರಿನ ಪ್ರಥಮ ಅಕ್ಷರ ಏನಂತ ಅಂದ್ಬಿಟ್ರೆ ಏನ್ ಹಿಡಿದು ಜಡ್ ಅವರಿಗೂ ಬಹಳಷ್ಟು ಅಕ್ಷರದ ವಿಷಯಗಳನ್ನು ಹೊಂದಿರ್ತಾರೆ ಹೆಸರುಗಳಲ್ಲಿ. ಸಿಟಿ ಹೆಸರಿಂದ ಹಿಡಿದು ಬಿಟ್ಟು ವ್ಯಕ್ತಿಯ ಹೆಸರಿಂದ ಹಿಡಿದು ವಸ್ತುಗಳ ಹೆಸರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರುಗಳು ಸಹ, ಅದ್ರ ಜೊತೆಲಿ ಕಂಪನಿ ಹೆಸರು ಸಹ ಯೂಸ್ ಮಾಡ್ತಾರ, ಬದಲಾವಣೆ ಮಾಡ್ತಾರ. ಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗ್ಲೇಬೇಕು. ಬದಲಾವಣೆ ಜಗದ ನಿಯಮ. ಅದ್ರ ತಕ್ಕಂತೆ ನಾವು ಬದಲಾವಣೆ ಆದ್ರೆ ಮಾತ್ರನೇ ನಾವು ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬದಲಾವಣೆ ನಮ್ಮಲ್ಲಿ ಇಲ್ಲ, ನಾವು ಬದಲಾವಣೆ ಮಾಡಿಕೊಳ್ಳಲು ಇಚ್ಛೆ ಪಡಲ್ಲಪ್ಪ ಅಂದ್ರೆ ನಾವು ಇರುವಂತ ವಾಸಸ್ಥಾನ, ನಮ್ಮ ಹಣೆಬರ, ಬ್ರಹ್ಮಾಂಡದ ಯಾವ ಶಕ್ತಿನೂ ಸಹ ತಿದ್ದಲ್ಲ. ಬದಲಾವಣೆ ಮಾಡೋ ಸಲುವಾಗಿ, ತಿದ್ದಿಕೊಳ್ಳುವ ಸಲುವಾಗಿ ನಮ್ಮ ಪ್ರಥಮ ಹೆಜ್ಜೆಯನ್ನು ಇಡಬೇಕು. ಆ ಪ್ರಥಮ ಹೆಜ್ಜೆ ಇಟ್ಟರೆ ಪ್ರಕೃತಿಯ 99 ಹೆಜ್ಜೆಯನ್ನ 99 ಹೆಜ್ಜೆಯನ್ನ ಮುನ್ನಡೆಸುತ್ತೆ. ನಮ್ಮ ನಿಷ್ಠೆಯಿಂದ ನಮ್ಮ ಮಂಗಳಾಚರಣೆ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಮ್ಮ ಜೀವನ ಡಿಪೆಂಡ್ ಇರುತ್ತೆ. ಈ ಸಂಖ್ಯಾಶಾಸ್ತ್ರಗಳಲ್ಲಿ ನಾನು ಯಾಕೆ ಇದನ್ನ ಅಷ್ಟು ಉತ್ತೇಜನ ಕೊಡ್ತೇನೆ ಅಂದ್ರೆ, ಪ್ರತಿಯೊಬ್ಬರು ರೇಖಿ ಮಾಡುವಂತ ಮಾಸ್ಟರ್ಸ್ ಇರ್ಬೋದು, ರೇಖಿ ವಿದ್ಯೆಯಲ್ಲಿ ಕಲ್ತಿರ್ತೀರ. PLRT ಮಾಡಂತ ಮಾಸ್ಟರ್ಸ್ ಇರ್ಬೋದು, ಹಿಪ್ನೋಥೆರಪಿಸ್ಟ್ ಇರ್ಬೋದು, ಹೀಲರ್ಸ್ ಇರ್ಬೋದು, ಅದಾದ್ಮೇಲೆ ಜ್ಯೋತಿಷನು ಸಹ ಇರ್ಬೋದು. ಆಧ್ಯಾತ್ಮಿಕ ಅತ್ಯಂದ್ರಿಯ ಶಕ್ತಿಗಳ ಕೊಡುಗೆ ಇದು, ಒಂದು ಕೊಡುಗೆ. ಇಂಥ ಕೊಡುಗೆಯನ್ನ ನೀವು ಪಡ್ಕೊಂಡಾಗ ನೀವೇನ್ ಸಮಾಜಕ್ಕೆ ಕೊಟ್ಟಿದ್ದೀರಾ ಅಂಬೋದಕ್ಕಿಂತ ಮುಂಚೆ ನೀವೇನ್ ಎಲ್ಲಿ ಬದಲಾವಣೆ ಆಗಿದ್ದೀರಾ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ ನಿಮ್ಮಲ್ಲೇ ಇರುತ್ತೆ. ನಾನು ರೇಖೆಯಲ್ಲಿ ಗ್ರಾಂಡ್ ಮಾಸ್ಟರ್ ಆಗಿದ್ದೇನೆ, ಉದಾಹರಣೆ. ರೇಖೆಯಿಂದ ನಿಮಗೆ ನೀವೇನ್ ಬದಲಾವಣೆ ಮಾಡಿಕೊಂಡಿದ್ದೀರಾ? ಆರೋಗ್ಯದಿಂದ ಸುಧಾರಿಸಿದ್ದೀರಾ ನೋಡಿ, ಆರ್ಥಿಕವಾಗಿ ಸುಧಾರಿಸಿದ್ದೀರಾ ನೋಡಿ, ದೈಹಿಕವಾಗಿ ಸುಧಾರಿಸಿದ್ದೀರಾ ನೋಡಿ, ಹಿಪ್ನೋಥೆರಪಿ ಕಲ್ತಿದ್ದೀರಾ, ನಿಮ್ಮ ಮಾನಸಿಕ ಬಾಧೆಗಳಿಂದ ನೀವು ಹೊರಗೆ ಬಂದಿದ್ದೀರಾ, ನಿಮಗೆ ಸಿಗುವಂತ ಪ್ರತಿಯೊಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಬ ರೀತಿಯಲ್ಲಿ ಬೆಳೆದು ನಿಂತಿದ್ದೀರಾ. ಜ್ಯೋತಿಷದನ್ನು ಸಹ, ಜ್ಯೋತಿಷ ಪ್ರತಿಯೊಂದು ಗ್ರಹನೂ ಸಹ ಪ್ರತಿಯೊಂದು ಸಂಖ್ಯೆಗಳನ್ನು ಕಲ್ತು ಬಿಟ್ಟು ಇನ್ನೊಬ್ರಿಗೆ ಜ್ಞಾನ ಕೊಡ್ತಾರೆ. ನಿಮ್ಮದಾದಂತ ಸಮಸ್ಯೆಗಳಿಂದ ಮುಕ್ತಿ ಆಗುವಂತೆ, ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಆರ್ಥಿಕ ಇರ್ಬೋದು. ಅದಾದ್ಮೇಲೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವಾಗ ಯಾಕೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ? ಒಂದು ಕೆರೆಯ ನೀರ ರೀತಿಯಲ್ಲಿ, ಇಲ್ಲ ಬಾವಿಯ ರೀತಿಯ ನೀರಲ್ಲಿ ಸೂಕ್ತವಾಗಿ ಅಲ್ಲೇ ನಿಂತಿದ್ದೀರಾ. ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಜ್ಞಾನದ ಕೌಶಲ್ಯಗಳನ್ನ ನಿರಂತರ ಬೆಳೆಸ್ತಾ ಹೋಗ್ಬೇಕು, ನಿರಂತರ ಕಲಿತಾ ಇರಬೇಕು. ನಾನೊಂದು ಕಲ್ತಿದ್ದೀನಿ. ಇಂಜಿನಿಯರಿಂಗ್ ಮಾಡಿದಂತ ವ್ಯಕ್ತಿ ಒಂದು 5 ವರ್ಷ ಅಲ್ಲ 4.5 5 ವರ್ಷ ಇಂಜಿನಿಯರಿಂಗ್ ಮಾಡಿದಾದ್ಮೇಲೆ ಬಿಟ್ಟ, ನಾನು ಇಂಜಿನಿಯರ್ ಆಗಿದ್ದೀನಿ, ಒಂದು 10 ವರ್ಷ ಬಿಟ್ಟು ಇಂಜಿನಿಯರಿಂಗ್ ಮಾಡಕ್ ಹೋದ್ರೆ ಏನಾಗುತ್ತೆ? ಸಾಧ್ಯನೇ ಇಲ್ಲ. ಒಬ್ಬ ಡಾಕ್ಟ್ರು 5 ವರ್ಷ MBBS ಮಾಡಿದಾದ್ಮೇಲೆ ಸೀನಿಯರ್ ಅಂಡರ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ.
ಅವನು ಅದಾದ ತಾನು ಉನ್ನತ ಹುದ್ದೆಗೆ ಆಗಿ ಡಾಕ್ಟರ್ ಆಗಿದ ತಕ್ಷಣ ಸ್ಟಾಪ್ ಮಾಡಬಹುದಲ್ಲ. ಶಸ್ತ್ರಚಿಕಿತ್ಸೆಗಳಿಗೆ, ಸ್ಪೆಷಲೈಸಿಸ್ಟ್ಗಳಿಗೆ ತಾನು ಪ್ರಾಕ್ಟೀಸ್ ಮಾಡ್ತಾನೆ, PG ಲೆವೆಲ್ ಅಲ್ಲಿ ಹೋಗ್ತಾನೆ. ಆದ್ರೂ ಬಿಡ್ತಾನ ತನ್ನ ಸೀನಿಯರ್ ಹತ್ರ ಏನೇ ಕೆ- ಏನೇ ಇದ್ರು ಸಹ ತನ್ನ ಸೀನಿಯರ್ಗಳ ಸಲಹೆಗಳು ತೆಗೆದುಕೊಳ್ತಾನೆ. ಡಾಕ್ಟರ್ಗಳ ವೃತ್ತಿ ನೋಡಿ, ಅದೇ ರೀತಿಯಲ್ಲಿ ವಕೀಲರ ವೃತ್ತಿ ಸಹ ನೋಡಿ. ವಕೀಲರು LLB ಮಾಡಿದ ತಕ್ಷಣ ನಿಂತು ಬಿಡ್ತಾರ. ಕೆಲವರು LLB ಪ್ರಾಕ್ಟೀಸ್ ಮಾಡಿದ ತಕ್ಷಣ ಪ್ರಾಕ್ಟೀಸ್ ಮಾಡಕ್ ಹೋಗ್ತಾರೆ. ಕೆಲವರು LLM ಮಾಡ್ತಾರೆ. ಕೆಲವರು ಅದರಲ್ಲೂ ಸಹ PG ಮಾಡ್ತಾ ಹೋಗ್ತಾರೆ. ಅಲ್ಲ, ಅವರು ಸಹ ಏನ್ ಮಾಡ್ತಾರ, ಒಬ್ಬ ಅಂಡರ್ ಮೇಲೆ ಸೀನಿಯರ್ ಅಂಡರ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಗೈಡೆನ್ಸ್ ಅಲ್ಲಿ ಒಳ್ಳೆ ಸೀನಿಯರ್ ಸಿಕ್ಕರೆ ಅದೃಷ್ಟ, ಸಿಗದಿದ್ದು ಸಹ ಅದೃಷ್ಟನೇ. ನಿಮ್ಗೆ ಆ ವೃತ್ತಿ ಜೀವನ ಹೊಂದುತ್ತಾ? 5 ವರ್ಷ ಜೀವನ LLB ಅಲ್ಲಿ ಇರ್ಬೋದು, ಡಾಕ್ಟರ್ ಇಂಜಿನಿಯರಿಂಗ್ ಇರ್ಬೋದು, ಇವನ್ನೆಲ್ಲ ನಿಮ್ಮ ಮಕ್ಕಳನ್ನು PUC ಮೇಲೆ SLC ಮೇಲೆ ಆಲೋಚನೆ ಮಾಡ್ಬಿಟ್ಟು ಆಗ್ತಾ ಇರ್ತಾರೆ. ಆ ನಿಮ್ಮ ಮಕ್ಕಳಿಗೆ ಸೂಟ ಆಗ್ತಾರಲ್ಲ, ಲಕ್ಷ ಲಕ್ಷ ದುಡ್ಡುಗಳನ್ನ ಖರ್ಚು ಮಾಡ್ಕೊಂತೀರ. ಅವಾಗ ಹೋದ ಮೇಲೆ ನೀವು ಕುಂಡಲಿನಿ ತಗೊಂಡು ಹೋಗ್ತೀರಾ ಯಾರ ಹತ್ರ? ನಿಮಗೆ ಯಾಕೆ ಕಲಿಯಕ್ಕಾಗಲ್ವಾ? ನಿಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ, ನಿಮ್ಮ ಭವಿಷ್ಯದ ಉದ್ಧಾರ ಆಗ್ಬೇಕಂಬುದಲ್ವಾ? ಒಂದು ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಯಾವ್ದೊಂದು ಟೆಕ್ನಿಕ್ ನೋಡಿ. ಕಂಪ್ಯೂಟರ್ ಬರಕ್ಕಿಂತ ಮುಂಚೆ ನಾವೇನಿದ್ದೀವಿ? ಎಲ್ಲಾರು ಅನಕ್ಷರಸ್ಥರೇ ಕಂಪ್ಯೂಟರ್ ಮಾಡೋದಕ್ಕೆ. ಅಕ್ಷರಸ್ಥರು ಇದ್ದರೂ ಸಹ ಅನಕ್ಷರಸ್ಥರಿದ್ದೀವಿ. ಕ್ರಾಂತಿ ಆಯ್ತಾನೆ. ಅದೇ ರೀತಿಯಲ್ಲಿ ಇದು ಸಹ ಒಂದು ಕ್ರಾಂತಿನೇ. ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ಧರ್ಮತೀತವಾಗಿ ಜ್ಞಾನವನ್ನು ಅರ್ಜನೆ ಮಾಡಲು ಇದ್ದಾಗ ಪ್ರಕೃತಿ ಪ್ರಕೃತಿ ಮಾತ್ರ ಎಲ್ಲರೂ ಪ್ರತಿಯೊಬ್ಬರಿಗೆ ಶರಣ ಆಗ್ಲೇಬೇಕು. ನಾನು ಯಾವುದೇ ರೀತಿಯಿಂದ ವೃತ್ತಿಯಿಂದ ಇದ್ರು ಸಹ ಸಮಸ್ಯೆ ಮಾತ್ರ ತಪ್ಪಲ್ಲ. ನೀವು ಮದುವೆ ಮಾಡಿಕೊಳ್ಳುತ್ತಿರುವಾಗ ನಿಮ್ಮ ಸಂಗಾತಿ ಜೊತೆಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ, ಗುಣಗಳ ನೋಡಿ ಹೇಳ್ಬಿಡ್ತೀರಾ? ಲೈಫ್ ಪೂರ್ತಿ ಅಷ್ಟೇ ಗುಣಗಳ ಕಂಪ್ಯಾರಿಸನ್ ಆಗಿದ್ರೆ ಡೈವರ್ಸ್ಗಳು ಯಾಕೆ ಆಗ್ತಿದ್ವು? ಎಷ್ಟೋ ಜನದ್ದು ಡೈವರ್ಸ್ ಕೇಸ್ಗಳನ್ನೆಲ್ಲ ಪೂರ್ತಿ ಎಲ್ಲ ನೋಡ್ತಾ ಇದ್ದಾಗ ಆ ಪರ್ಸನಾಲಿಟಿ ನಂಬರ್ಗೆ, ಡೆಸ್ಟಿನಿ ನಂಬರ್ಗೆ ಬರೀ ಎನಿಮಿ ಇರೋದೇ ಆಗಿರುತ್ತೆ. ಎನಿಮಿನೇ ಜೊತೆಯಲ್ಲಿ ಆ ವ್ಯಕ್ತಿ ಜೀವನವನ್ನು ಸಹ ನೋಡಿ, ಹೆಸರು ಸಹ ಕಂಪ್ಯಾರಿಸನ್ ನೋಡಿ, ಅವು ಸಹ ಎನಿಮೆ ಆಗಿರ್ತಾವ. ಮಕ್ಕಳು ಯಾಕೆ ಆಗ್ತಾರಲ್ಲ? ಫಿಸಿಕಲಿ ಎಲ್ಲಾ ಫಿಟ್ ಇರ್ತೀರ, ಜ್ಯೋತಿಷ ಕಡೆಯಿಂದ ಎಲ್ಲಾ ಪ್ರತಿಯೊಂದು ಪರಿಹಾರ ಮಾಡ್ತೀರ. IVF ಹೋಗಿ 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರ. ನೀವೇ ಯಾಕೆ ಕಲಿಯಕ್ಕಾಗಲ್ಲ? ಸಂಖ್ಯಾಶಾಸ್ತ್ರ ಏನ್ ಪರಿಹಾರ ಮಾಡ್ಕೊಬಹುದು? ಎಲ್ಲರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಿಮ್ಮ ಜೀವನದ ವೃತ್ತಿ ಜೀವನದಲ್ಲಿ ಇದು ಒಂದು ಸತಿ ಸಂಖ್ಯಾಶಾಸ್ತ್ರದ ಆಳವಾಗಿ ಅಧ್ಯಯನ ಮಾಡಿದ್ರೆ ನಿಮ್ಮ ಜೀವನದ ಜೊತೆಯಲ್ಲಿ ನಿಮ್ಮ ಮಕ್ಕಳ ಜೀವನ, ನಿಮ್ಮ ಮೊಮ್ಮಕ್ಕಳ ಜೀವನವನ್ನು ಸಹ ಉದ್ಧಾರ ಮಾಡಬಹುದು. ನಿಮ್ದು ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ಆದಂತ ವ್ಯಕ್ತಿ ಅವನೊಬ್ಬನೇ ಇಂಜಿನಿಯರು, ಅವನೊಬ್ಬನಿಗೆ ಉಪಯೋಗ ಬರುತ್ತೆ. ಆ ಕೌಶಲ್ಯಗಳು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ಅವನಿಗೆ ಒಂದೇ ಇನ್ಕಮ್ ಸೋರ್ಸ್ ಆಗುತ್ತೆ. ಡಾಕ್ಟರ್ ಮಾಡಿದ್ರು ಅಷ್ಟೇ, ಯಾವುದೇ ವೃತ್ತಿ ಕೋರ್ಸ್ಗಳು ಮಾಡಿ ಇದನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬ ಸಂಪೂರ್ಣ ಒಂದು ಗೌರವ ರೀತಿಯಲ್ಲಿ ನೋಡ್ತಾರ. ಸಂಖ್ಯಾಶಾಸ್ತ್ರ, ಸಂಖ್ಯೆ ಅಂದ್ರೆ ಸತ್ಯವನ್ನು ಹೇಳುವಂತದ್ದು. ಎಲ್ಲಾರಲ್ಲಿ 70-30% ಮೋಸ, ವಂಚನೆ, ತಾರ ದಿಗಡಿ ಬಾರ ವಿದ್ಯೆಗಳು ಮಾಡೇ ಮಾಡ್ತಾರೆ. ಆದ್ರೆ ಸಂಖ್ಯಾದಲ್ಲಿ ನೀವೇ ಕಲ್ತ ಕರೆಕ್ಟ್ ಪ್ರಶ್ನೆ ಮಾಡಬಹುದು. ಅಟ್ಲೀಸ್ಟ್ ಬೇಸಿಕ್ ಲೆವೆಲ್ ಅನ್ನ ಈ ಉಚಿತ ಕ್ಲಾಸ್ಗಳಿಗೆ ಜೈನ್ ಆದ್ರೆ ನೀವು ಏನಿದ್ದೀರಾ? ನಾನು ಯಾಕೆ ಫೇಲ್ ಆದೆ? ನಿರಂತರವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೀವಿ. ನಿರಂತರವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾಗ ಆ ಸಮಯದಲ್ಲಿ ಯಾಕೆ ಫೇಲ್ ಆಗ್ತೀವಿ? ಇಂಪ್ರೂವ್ಮೆಂಟ್ ಆಗ್ತಾ ಇರ್ತೀವಿ, ಸಡನ್ ಅಂತ ಬ್ಲಾಕ್ ಏಜಸ್ ಬರ್ತಾವ. ಸಡನ್ ಅಂತ ಬ್ಲಾಕ್, ಅವಾಗ ನಿಮ್ ಮಹಾದಶ ಏನ್ ನಡೀತಾ ಇದೆ, ನಿಮ್ಮ ಬಿಹೇವಿಯರ್ ಯಾವ ರೀತಿ ಇದೆ, ನಿಮ್ಮ ನಡವಳಿಕೆ ಯಾವ ರೀತಿ ಇದೆ, ನೀವು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಈ ಫೌಂಡೇಶನ್ ಕ್ಲಾಸಸ್ ನೀವು ಅನುಕೂಲ ಆಗುತ್ತೆ. ನಿಮ್ಮ ಜೀವನದಲ್ಲಿ 48 ದಿನ
ತೆಗೆದಿಟ್ಟರೆ ಪರಿವರ್ತನೆ ಆಗುತ್ತೆ. ನಿಮಗೆ ನೀವು ನಿಮ್ಮಿಂದ ನಿಮ್ಮ ಕುಟುಂಬದ ಜೊತೆಯಲ್ಲಿ ಇತರರನ್ನು ಸಹ ಉದ್ಧಾರ ಮಾಡೋ ಸಲುವಾಗಿ ಅಡ್ವಾನ್ಸ್ ಪ್ರೊಫೆಷನಲ್ ರೀತಿಯಲ್ಲಿ ಕಲಿಯಿರಿ. ಸೋರ್ಸ್ ಆಫ್ ಇನ್ಕಮ್ ಇದೆ. ನಿಮ್ಮ ಕೌಶಲ್ಯಗಳನ್ನು ಬೆಳೆಸೆಂಬಕ ರೀತಿಯಲ್ಲಿ ಕಲಿಯುವುದಕ್ಕೊಂದು ಅವಕಾಶ. ಮನೇಲಿ ಕುಂತು ದುಡ್ಡು ಕೊಟ್ಟು ಕಲೀರಿ ಅಂತ ಹೇಳ್ತಾ ಇಲ್ಲ. ಯಾರಿಗನ್ನ ಪ್ರಶ್ನೆ ಮಾಡಿದ್ರು ಸಹ, ಪ್ರಶ್ನೆಗೆ ಮಾಡಕ್ಕೂ ಸಹ ಅರ್ಹತೆ ಬೇಕಲ್ಲ. ಗೊತ್ತಿದ್ರೆ ಪ್ರಶ್ನೆ ಮಾಡ್ತೀರಿ, ಗೊತ್ತಿಲ್ಲದಿದ್ರೆ ಯಾವುದೇ ರೀತಿಯಿಂದ ಮಾಡಕ್ಕೂ ಸಹ ಆಗಲ್ಲ. ಅವನ ಹನುಮಂತನ ಕೃಪಾ ಭಿಕ್ಷದಿಂದ ಅನಂತ ಜ್ಞಾನವಂತರಿಗೆ ಸರ್ವ ಕಾಲದಲ್ಲೂ ಸರ್ವ ಸಮಯದಲ್ಲೂ ಪೂಜಿತ ಇರುತ್ತೆ. ರಾಜನ ಅಧಿಕಾರದಲ್ಲಿ ಇದ್ದರೆ ಮಾತ್ರನೇ ಪೂಜಿತ. ಜ್ಞಾನವಂತರಾಗ್ರಿ. ನನ್ನ ಉದ್ದೇಶ ಪ್ರತಿಯೊಬ್ಬರನ್ನು ಸಹ ಸಂಖ್ಯಾಶಾಸ್ತ್ರದಲ್ಲಿ ಜ್ಞಾನವಂತರನ್ನು ಮಾಡುವುದು. ಜ್ಞಾನವಂತರನ್ನು ನಾನು ಮಾಡೋ ಉದ್ದೇಶ ಹೊಂದಿದ್ದೇನೆ. ಅದ್ರ ಸಲುವಾಗಿ ಫ್ರೀ ಕ್ಲಾಸಸ್ ನಡೆಸ್ತಾ ಇದ್ದೇನೆ. ಸಂಖ್ಯಾಶಾಸ್ತ್ರದ 10 ದಿನದಿಂದ 15 ದಿನ ಮೇಲೆನೆ ಆಗುತ್ತೆ, 18 ದಿನನೂ ಸಹ ಆಗ್ಬೋದು. ಬಂದು ಜಾಯ್ನ್ ಆಗಿ, ಮೇಲೆ ಹಾಕಿರುವಂತ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ನಿಮ್ಮನ್ನು ಜನವರಿ 10ನೇ ತಾರೀಕಿಂದ ಜಾಯ್ನ್ ಆಗಿ ತಾಳ್ಮೆಯಿಂದ 2 ತಾಸು ಪ್ರತಿ ಒಂದನ್ನು ಕ್ಲೀನ್ ಆಗಿ ನೋಟ್ಸ್ ಬರೆಸ್ತೀನಿ. ಓಕೆನಾ? ಮಹಾಪರಮ ಶಕ್ತಿ ಮಾರುತಿಯ ಕೃಪಾ ಭಿಕ್ಷೆ ಮತ್ತೆ ಮೀಟ್ ಆಗೋಣ.